ಜೂನ್ 15ರಂದು ರಾಜಸ್ಥಾನ ನಗರದಲ್ಲಿ ಏಕಾಏಕಿ ಕತ್ತಲು ಆವರಿಸಿತು. ಒಂದಿಷ್ಟು ಜನ ಕಂಗಲಾದರು. ಉಳಿದವರೆಲ್ಲರಿಗೆ ಇದೆಲ್ಲ ಸಾಮಾನ್ಯ ಅನಿಸಿತು. ರಸ್ತೆಯಲ್ಲಿದ್ದ ವಾಹನಗಳಲ್ಲಿ ಲೈಟ್ ಹಾಕಿದರೂ ದಾರಿ ಕಾಣಿಸದಷ್ಟು ಕತ್ತಲೆ. ಇದ್ಯಾಕೆ ಹೀಗೆ ಅಂತೀರಾ? ಹೇಳಿ ಕೇಳಿ ರಾಜಸ್ಥಾನ ಭಾರತದ ಮರಳುಗಾಡು. ಕಣ್ಣು ಆಯಿಸಿದಲ್ಲೆಲ್ಲ ಮರಳಿನ ಲೋಕ. ಈ ಕಾರಣದಿಂದ ರಾಜಸ್ಥಾನದಲ್ಲಿ ಮಾನ್ಸೂನ್ ಪೂರ್ವ ಧೂಳಿನ ಬಿರುಗಾಳಿಗೆ ಪರಿಸರವೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ಮಧ್ಯಾಹ್ನದ ಪ್ರಕಾಶಮಾನವಾದ ಆಕಾಶವನ್ನೇ ಕತ್ತಲು ಆವರಿಸಿತು. ಕಟ್ಟಡಗಳ ಮೇಲ್ಚಾವಣಿಯಿಂದ ನೋಡಿದರೆ ಧೂಳಿನ ಪರ್ವತವೇ ಆಕಾಶವನ್ನು ಆವರಿಸಿದಂತೆ ಗೋಚರಿಸಿತು. ರಾಜಸ್ಥಾನದ ಚುರು ಜಿಲ್ಲೆಯಲ್ಲಿ ಸೋಮವಾರ ಭಾರೀ ಧೂಳಿನ ಬಿರುಗಾಳಿ ಬೀಸಿತು. ಹೆದ್ದಾರಿಯಲ್ಲಿನ ದೃಶ್ಯಗಳೆಲ್ಲ ಧೂಳಿನಿಂದ ಮರೆಮಾಚಿದ್ದವು. ದಟ್ಟವಾದ ಧೂಳಿನ ಮೋಡಗಳು ಮತ್ತು ಬಲವಾದ ಗಾಳಿ ಬೀಸಿದ್ದರಿಂದ ಸಂಚಾರಕ್ಕೆ ತೀವ್ರ ಅಡಚಣೆಯಾಯಿತು. ಜೂನ್ 16ರಿಂದ ರಾಜ್ಯದ ಕೆಲವು ಭಾಗಗಳಲ್ಲಿ ಪೂರ್ವ ಮಾನ್ಸೂನ್ ಚಟುವಟಿಕೆ ತೀವ್ರಗೊಳ್ಳುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿತು. ಮಳೆ, ಮಿಂಚು, ಬಿರುಗಾಳಿ ಮತ್ತು ಚದುರಿದ ಮಳೆಯು ಈ ಸಮಸ್ಯೆಗೆ ಪರಿಹಾರ ನೀಡಲಿದೆ ಎಂದು ಇಲಾಖೆ ಹೇಳಿದೆ. ಪೂರ್ವ ರಾಜಸ್ಥಾನದ ಹಲವಾರು ಜಿಲ್ಲೆಗಳಲ್ಲಿ ಹಗುರದಿಂದ ಮಧ್ಯಮ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗಿದೆ. ಅರಬ್ಬಿ ಸಮುದ್ರದಿಂದ ಬೀಸಿ ಬರುವ ತೇವಾಂಶದ ಗಾಳಿ ಕಳೆದ ಭಾನುವಾರ ಮತ್ತು ಸೋಮವಾರ ಹವಾಮಾನದ ಮೇಲೆ ಪ್ರಭಾವ ಬೀರಿದೆ. ಅಜ್ಮೀರ್, ಕೋಟಾ, ಟೋಂಕ್, ದೌಸಾ ಮತ್ತು ಚಿತ್ತೋರ್ಗಢ್ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಮಳೆ ಮತ್ತು ಧೂಳಿನ ಬಿರುಗಾಳಿ ಕಂಡುಬಂದಿತು. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.